ಲೇ ಲತಾ, ನನ್ನ ಮಾತು ಕೇಳೆ. ನಿಜವಾಗೂ ನಾನು ನೀನು ಸುಖ ಸಂಸಾರ ಮಾಡ್ಬೋದು ಇಬ್ರುನುವೆ. ನೋಡು ಇಬ್ರುನುವೆ ಪಾರಿನ್ಗೆ ಹೋಗ್ಬೋದು. ನಿಮ್ಮ ಅಮ್ಮ ಒಂದು 50 ಲಕ್ಷ ಕೊಡ್ತೀನಿ ಅಂತ ಹೇಳಿಲ್ವ ನಿನಗೆ ಅಂತ ನೀನಿಯ ನೋಡು. ಅದೇನೋ ಅಂತಾರಲ್ಲ, ಎಣ್ಣೆ ಬರೋ ಟೈಮ್ ಹಾಕೊಂಡು ಮುಚ್ಕೊಂಡ್ರು ನಂಗೆ ಯಾಕೆ ಬೇಕು. ನನ್ನ ಮಾತು ಕೇಳಿ, ನಾವಿಬ್ರುನುವೆ ಸಂದಕ್ಕಿರ್ಬೇಕು ಅನ್ಕಣೆ, ಸೂಪರ್ ಆಗಿರ್ಬೇಕು ಕಣೆ ನಾವಿಬ್ರುನುವೆ. ನೋಡು ಆಗಿದ್ದೆಲ್ಲ ಆಗೋಯ್ತು. ನಾನೇ ನಿಂತ ಕ್ಷಮೆ ಕೇಳ್ತಿದ್ದೀನಿ. ನಾವಿಬ್ರು ಹಿಂಗೆ ಏನೇ ಕಿತ್ತಾಡ್ಕೊಂಡ್ರೆ ಕಷ್ಟ ಆಯ್ತದೆ. ನಿನ್ನಂಥ ಲಪಂಗನ್ನ ನಿನ್ನಂಥ ಬೊಡ್ಡ ಇದನ್ನ ನಾನು ನಂಬಿಟ್ಟು ಮದುವೆ ಮಾಡ್ಕೊಂಡು ಇವತ್ತು ನಾನು ಲೈಫ್ ಹಾಳು ಮಾಡ್ಕೊಂಡಿದ್ದೀನಿ. ಡೈವರ್ಸ್ ನಿನಗೆ ಕೊಟ್ಬಿಡೋದೇನಿಯ. ನಾನಂತೂ ನನಗೆ ನೀನು ಇಲ್ಲಿದ್ದೀನಿ ನಿನ್ನ ಜೊತೆ ಅಂತಂದರೆ ನಿನ್ನ ಜೊತೆ ಖುಷಿಯಾಗಿ ನಾನು ಮನೆಗೆ ಇರಿಸ್ಕೊಂಡಿದ್ದೀನಿ ಅಂತ ಅನ್ಕೊಂಬಿಟ್ಟ. ನೀನು ನಿಮ್ಮ ಮನೆಯಿಂದ ಓಡಿಸೋದೇನೇನಿಯ. ಲಾಯರ್ ತಕ್ಕ ಹೋಗ್ಬಿಟ್ಟು ಯಾ ಸಡ ಕಳಿಲಿ ಅಂತ ಸುಮ್ಕಿವ್ನಿ. ಆ ಸಡ ಕಳ್ದಿದ ತಕ್ಷಣ ಏನಿಯ ಲಾಯರ್ ತಕ್ಕ ಹೋಗಿ ಮಾತಾಡ್ಬಿಟ್ಟು ನಿನ್ನ ಮಕ್ಕಳು ಡೈವರ್ಸ್ ಎಸ್ಬಿಟ್ಟು ಹೋಯ್ತಿರೋದೇನೇನಿಯ. ಲೇ ನಿಂತ್ಕಳೆ. ಅಲ್ಲಿ ನೋಡು ಹೆಂಗೆ ಹೊಂಟೋಗ್ಬಿಟ್ಲು. ಡ್ರೈವರ್ಸ್ ಕೊಡ್ತಾಳಂತೆ. ಅಲ್ಲ, ಅವ್ರ ಅಮ್ಮ 2 ಎಕರೆ ಜಮೀನು ಮಾರ್ತಾಯ್ತೆ. ಅಂಥದ್ರಾಗೆ ಇಲ್ಲಿ ನೋಡಿಲಿ ಇವಳು ಕೊಡೋದಿಲ್ಲ. ಹಿಂಗೆ ನೀ ಆಡ್ಕೊಂಡಿದ್ರೆ ಗಂಡ ಏನ್ರು ಇಬ್ರು ನಾನು ಅವಳು ಸಂದಕ್ಕಿದ್ರೆ ತಾನೇ ಅವ್ರ ಮನೆಯವ್ರನ್ನೇ ಕಾಸು ಕೊಡೋದು ನಮಗೆ. ಅಮ್ಮ ಹೆಂಗೋ ಇರ್ತೀನಮ್ಮ ಅವನ ಜೊತೆ ಅಂತ ಹೇಳ್ಬೇಕು. ಅವಳು ಹೇಳ್ದಂಗೆ ಕೇಳ್ಕೊಂಡು ಏನೋ ಬಿಸ್ನೆಸ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಇತ್ತಿದ್ದೆ. ಆಗ್ಬಿಟ್ಬಿಟ್ಟು ಇವಳು ಹಿಂಗೆ ಬೊಯ್ದು ಕಳಿಸ್ತಾಳಲ್ಲ. ನನ್ನ ಮದುವೆ ಆದ್ಮೇಲೆ 1000 ಬತ್ತವಪ್ಪ ಗಂಡ ಏನ್ರು ಇದು ಅಂದರೆ. ಲೇ ನಿಂತ್ಕಳೆ, ನನ್ನ ಮಾತು ಕೇಳಿ. ನನಗೆ ಒಂಚೂರು 7 ಗಂಟೆ ನಾನು ಕೇಳಿಸ್ಕಳೆ. ನೋಡು, ಕೇಳಿಸ್ಕೊಳ್ಳೋದು ಎಲ್ಲನೂ ನಂಗೆ ಇಷ್ಟ ಇಲ್ಲ. ನಿನ್ನಂತ ಗಂಡನ ಕಟ್ಕೊಂಡು ನಾನು ಮಾರ್ಬಿಟ್ಟು ನಾನು ಮೋಸ ಹೋಗ್ಬಿಟ್ಟಿದ್ದೀನಿ. ನಾನಂತೂ ಅದೆಲ್ಲ ನನಗೆ ಬೇಕಾಗಿಲ್ಲ. ಸುಮ್ಕೆನೆನಿಯ ಇಲ್ಲಿಂದ ದಾರಿ ಈ ಕಡೆ ಸೈಡ್ ಬಿಟ್ಬಿಟ್ಟು ಹೊಂಟೋಗ್ಬಿಡು. ನಡಿ ಸುಮ್ಕೆನೆನಿಯ. ನಿನ್ಗೇನು ಮಾನ ಮರ್ವಾದಿ ಅನ್ನೋದು ನಿಂಗೇನೂ ಇಲ್ಲ ಅಂತ ಅನಿಸ್ತದೆ. ಹೆಂಗೆ ಅಡ್ಡಡ್ಡ ಉದ್ದುದ್ದ ನಿಂತ್ಕೊಂಡಿದ್ದೀಗ ನೋಡಿ. ನೀನಂತೂ ನೋಡ್ಲಾ ಸಾಕಾಗಿ ಯೋಗ್ಯತೆ ಇಲ್ಲ. ಸುಳ್ಳು ಹೇಳ್ಬಿಟ್ಟು ಮದುವೆ ಬೇರೆ ನೀನೇ ಮಾಡ್ಕೊಂಬಿಟ್ಟು ಬಂದಿದ್ದೀಗ. ಅಂಥದ್ರಾಗ ನೀನು ನಿನಗೆ ನಾಚಿಗೇಡ್ ನಿನ್ಗಂತೂ. ಇನ್ನೊಂದು ಕಿತ ಎಂದು ನೀನು ಮೋಸ ಮಾಡಲ್ಲ, ನಿಂಗೆ ತಪ್ಪು ಇದು ಮಾಡಲ್ಲ, ಏನೂ ಮಾಡಲ್ಲ. ನಿಜವಾಗೂ ನನ್ನ ಮಾತು ಕೇಳು. ನಾವಿಬ್ಬರು ಸುಖವಾಗಿ ಸಂತೋಷವಾಗಿರೋಣ. ನನ್ನ ಮಾತು ಕೇಳು. ನನ್ನ ತಪ್ಪಾಯಿತು. ಇನ್ನೊಂದು ಕಿತ ನಿನ್ಗೆ ಹಂಗೆಲ್ಲ ಸುಳ್ಳು ಹೇಳೋಕ್ಕಿಲ್ಲ. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಪಾರಿನುತ್ತಾನೆ ಪಾರಿನ್ಗುಂದ್ರೆ ಹೋಗ್ಬಿಡೋಣ. ಇಬ್ರು ಪಾರಿನ್ಗೆ ಹೋಗಿ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿರೋಣ ಅಷ್ಟೇ ನೀನಿಯ. ಸರಿನಾ? ನನ್ನ ಮಾತು ಕೇಳು ಚಿನ್ನ, ಪ್ಲೀಸ್. ನೋಡು, ನಾವಿಬ್ರು ಹಿಂಗೆ ಕಿತ್ತಾಡ್ರೆ ನಿಮ್ಮ ಅಮ್ಮನ 5 ಪೈಸಾ ಕೊಡೋಕ್ಕಿಲ್ಲ. ಲವ್, ನಮ್ಮಮ್ಮ ನನಗೆ ಕೊಡ್ದಂಗೆ ಇನ್ಯಾರ್ಗ ಕೊಡ್ತದೆ? ಸುಮ್ಕೇನೆ ಎದ್ನಡಿ ಸುಮ್ಕೇನೆ. ಓಹೋ ಇವ್ನ ಮಕ ನೋಡ್ಬಿಟ್ಟು ಏನು ಕೊಡ್ತಿಲ್ಲ ನಿಂಗೆ. ನನ್ನ ನೋಡ್ಬಿಟ್ಟು ಮಗಳು ಅಂತ ತಿರುತಿಯಿಂದ ಕೊಡ್ತಿರೋದು ಮಾಡ್ಬಿಟ್ಟಲ್ಲ ಮೋಸವಾ. ನನಗೆ ಏನ್ ತಗೊಂಡು ಹಾಕಿದ್ರು ನಿಂಗೆ ಬುದ್ಧಿ ಬರಕ್ಲ. ಹೋಗು ಲೇ ನಿಂತ್ಕಳೆ. ಯವ್ವಾ, ಇದೇನು ಬಂಗಾರಮ್ಮ ನೊಳಿ ಅಂದ್ರೆ ಹಿಂಗ ಬೆದ್ರುಗೊಂಬೆ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ. ಬೆದ್ರುಗೊಂಬೆ ಏನಲ್ಲ. ನಾನು ಎಂಡ್ರು ನನ್ನ ಮೇಲೆ ಮುನಿಸ್ಕೊಂಡ್ಬಿಟ್ಟವಳಲ್ಲ, ಹೊಸಿ ಸಮಾಧಾನ ಮಾಡ್ತಾ ಇದ್ದೀನಿ. ಮುನಿಸ್ಕೊಂಡ್ರದಕ್ಕೆ ಯಾವಾಗೂ ಮುನಿಸ್ಕೊಳ್ಳೋದೇನು ಯಾಕೆ ಆಮೆ ಒಳಗಂತೂ ಅದಕ್ಕೆ ಮುನಿಸ್ಕೊಂಡು ಹೋಯ್ತಾಳೆ. ಅದಕ್ಕೆ ನಾನೇ ಸಮಾಧಾನ ಮಾಡ್ಕೊಂಬಿಟ್ಟು ಸಮಾಧಾನ ಮಾಡ್ತಿದ್ದೆ. ಸಮಾಧಾನ ಮಾಡಕ್ತ್ರು ಒಪ್ಕೋತಾನೆ ಇಲ್ಲ ಅವಳಂತೂ. ಏನ್ ಮಾಡೋದು? ಅಯ್ಯೋ, ನಿಮ್ಮ ಅತ್ತೆ ಇಬ್ರಿಗೂ ಸೇರ್ಸದೆ ಒಂದು 40-50 ಲಕ್ಷ ಕಾಸು ಕೊಡ್ತಾವಳಂತೆ. ಹೆಂಗು ಗಂಡ ಏನ್ರು ಲೈಫ್ ಸೆಟ್ಲಿನ ಸೆಟ್ಲ್ ಆಗಬೇಕು ಅಂತಂದ್ರೆ ಇವಳು ನನ್ನ ಜೊತೆ ಇರಬೇಕಲ್ಲ. ಇವಳೇ ಬಿಟ್ಟೋಯ್ತೀನಿ ಅಂತ ತುದಿ ಕಾಲಾಗ ನಿಂತ್ಕೊಂಡವಳಿ. ನಾನು ಇರೋಕ್ಕಿಲ್ಲ, ನಾನು ಬಿಟ್ಟೋಯ್ತೀನಿ, ನಾನು ನಿನ್ನ ಜೊತೆ ಇರ್ತೀನ. ನೋ ಇರೋಕ್ಕಿಲ್ಲ, ನಾನು ಬಿಟ್ಟೋಯ್ತೀನಿ ಅಂತ ಹೇಳ್ಬಿಟ್ಟು ಕುಂತ್ಕೊಂಡವಳಿ. ಏನು ಮಾಡೋಕ್ಕಾಯ್ತದೆ? ಅದಕ್ಕೆ ನನಗೆ ಹೆಂಗನ ಮಾಡಿ ಮನ ಹೊಲಿಸ್ಬಿಟ್ಟು ಕರ್ಕೊಂಡು ಹೋಗೋನಿ ಅಂತ ತಿಳ್ಬಿಟ್ಟು ಕಾಯ್ತಾ ಇವ್ನಿ. ಅದು ಯಾವಾಗ ಮನ ಹೊಲಿಸಿ ಅದು ಯಾವಾಗ ಕರ್ಕೊಂಡು ಹೋಯ್ತೀನಿ ನಾನು ಹಾಕಾಣಿ. ನಮ್ಮ ಅತ್ತೇನು ಹಂಗೇನೇನಿಯ ಅವಳಲ್ಲ ರೂಪ, ಅವಳು ಬಂದ್ಬಿಟ್ಟು ಅವಳೆಲ್ಲ ಪ್ಲಾನ್ ಮಾಡ್ತಾವ್ರಿ. ಅದಕ್ಕೆ ನೀಯ ಕಾಯ್ತಾ ಇವ್ನಿ. ಅಬ್ಬಬ್ಬಬ್ಬ, ನಿನ್ನಂತ ಒಬ್ಬ ಒಳ್ಳೆ ಅಳಿಯನ್ನ ನಮ್ಮತ್ತೆ ಮಿಸ್ ಮಾಡ್ಕೊಂಬಿಟ್ಲಲ್ಲ. ಅಯ್ಯೋ, ನಮ್ಮ ಶಶಿಗೆ ಅವನೇ ಕೊಟ್ಟು ಮದುವೆ ಮಾಡಬೇಕಿತ್ತು. ನಮ್ಮ ಶಶಿಗೆ ಅವನೇ ಪರ್ಫೆಕ್ಟ್ ಜೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಹೆಂಗೋ ಜಸ್ಟ್ ಮಿಸ್ಸಾಗೆ ತಪ್ಪಿಸ್ಕೊಂಬಿಟ್ಲು ಅವಳಂತೂ. ಯಾಕಕ್ಕ ಹಂಗಂತೀಯ? ನನ್ನಂತನ್ನ ಮದುವೆ ಮಾಡ್ಕೊಳಕ್ಕೆ ಅದೇನೋ ಅಂತಾರಲ್ಲ, ಪುಣ್ಯ ಮಾಡಿರ್ಬೇಕು. 7 ಜನ್ಮದ ಪುಣ್ಯ ನೆನಿಯ. ಇದು ಒಳ್ಳೆ ಸಂದಕಾಯ್ತಾರ ನಿಂದಂತೂ. ನಾನು ಹೆಂಡ್ತಿಗಳಿಗೆಲ್ಲ ಎಷ್ಟು ಬೆಲೆ ಕೊಡ್ತೀನಿ, ಎಷ್ಟು ಮುರ್ವಾದಿ ಕೊಡ್ತೀನಿ ಗೊತ್ತೇನೋ? ನೋಡ್ತಿದ್ದೀನಪ್ಪ, ನಿನ್ ಕೂಡ 3 ವಾದಿನ, ನಿನ್ ಕೂಡ ಬೆಲೆಯ. ಸಾಕು, ನಮ್ಗೆ ಯಾವ 3 ವಾದಿನೂ ಬೇಕಿಲ್ಲ. ಇದೇನೇ ಶಾನೆ ಆಯ್ತದೆ, ಹೋಗು. ನಮ್ಮ ಅತ್ತೆ ಒಂಚೂರು ಕನಿಕರನೂ ಇಲ್ಲ. ಇಂತ ಕಿತ್ತೋ ನನ್ನ ಮಗನ ಜೊತೆ ಮದುವೆ ಕ್ಯಾನ್ಸಲ್ ಆಗಿ ಪಾಪ ಅಷ್ಟು ಒಳ್ಳೆ ಹುಡುಗನ ಜೊತೆ ನನ್ನ ಶಶಿ ಮದುವೆ ಆಗೈತಲ್ಲ ಅಂತ ಹೇಳ್ಬಿಟ್ಟು ಒಂಚೂರು ಕನಿಕರ ಇಲ್ದಿದ್ದಂಗೆ ಯವ್ವ ಅಯ್ಯಮ್ಮ ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅನ್ನಂಗೆ ನಮ್ಮ ಅತ್ತೆ ಒಂದು ಚೂರು ಯೋಚನೆ ಮಾಡಿದಂಗೆ ಬಡ್ಕೋತಾಳೆ ಸುಮ್ಕೆನೆ. ಇಂಥೊಂದು ಸಿಗ್ಬೇಕಿತ್ತು. ಹೊಳಿ ಮಯ್ಯ ನಮ್ಮ ಅತ್ತೆ ಇಂಥೊಂದು ಸಿಕ್ಬಿಟ್ಟಿದ್ರೆ ಸೋರ್ ಬರೋದು ಅವಾಗ. ಬಿಡು, ಮುಗಿಸ್ಕೊಂಡ ತಗೋಗ್ಲಿ, ಇನ್ನೇನು ಮಾಡೋಕ್ಕಾಯ್ತದೆ. ಲತಾ ನನಗೆ ಹೇಳೋದನ್ನ ಕೇಳಲತಾ, ತಪ್ಪಾಯ್ತು ಲತಾ. ನಿಜವಾಗೂ ನೋಡು, ಈಗಿನ ಕಾಲದಾಗೆ ಯಾವ ಅಕ್ಕ ತಂಗಿಯರು ಯಾರೂ ಆಗೋದಿಲ್ಲ ನೋಡು. ಕಷ್ಟ ಸುಖ ಅಂತಂದ್ರೆ ಈ ಗಂಡ ಹೆಂಡ್ತಿನೇ ಆಗೋದು, ಒಬ್ರಿಗೊಬ್ರು ಆಗೋದೇನೇ ಇಲ್ಲ. ನಿಜವಾಗ್ಲೂ ನೀನೇ ನನ್ನ ಕಷ್ಟಕ್ಕದೆ ಏನ್ಲಾದೆ ನನ್ನ ಕಷ್ಟಕ್ಕೆ? ನೋಡು, ದಯವಿಟ್ಟು ನನಗೆ ಯಾಕೆ ಇಷ್ಟೊಂದು ಚಿತ್ರ ಹಿಂಸೆ ಕೊಡ್ತಾ ಇದ್ದೀಗ ನೀನಂತೂ. ಹಿಂದಿಂದೆ ಬಂದು ಇಷ್ಟು ದಿನ ಮುರುವಾದಾಗಿದ್ದೆ. ಈಗ ನಮ್ಮಮ್ಮ 50 ಲಕ್ಷ ಅಂತ ಹೇಳಿದ ತಕ್ಷಣ 40-50 ಲಕ್ಷ ಅಂದ ತಕ್ಷಣ ಎಲ್ಲ ಕಿವಿಯೆಲ್ಲ ನೆಟ್ಟಗಾಗ್ಬಿಟ್ವಲ್ಲ ನಿಂಗಂತೂ.
ನೋಡು ನಮ್ಮ ಕಷ್ಟ ನಮಗೆ, ನಮ್ಮ ಅಕ್ಕ ಬೇರೆ ಪಾಪ ಬಂದವಳೆ ಅಲ್ಲಿಂದ. ಪಾಪ ಅವಳಿಗೆ ಬೇರೆ ಕೊಟ್ಟು ಕಳಿಸ್ಬೇಕು. ನಿನಗೆ ಏನು ಗೊತ್ತು ನಮ್ಮ ಮನೆ ಕಷ್ಟ, ಸುಮ್ಕಿರು. ನೀನು ಯಾವಾಗಲೂ ಅಕ್ಕ 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 ಅಂತೀಯಲ್ಲಿ ಯೋಚನೆ ಮಾಡಿ ನೀನು. ನಿಮ್ಮ ಅಕ್ಕ ಅಂಥ ಚೆನ್ನಾಗಿರೋ ದೊಡ್ಡ ಮನೆಗಿದ್ದಾಗ ನಿನ್ಗೆ ಎಂದಾದ್ರೂ ಹೋಗ್ಲಿ ನಿನಗೂ ನನ್ನಂಥ ಮನೆ ಇರ್ಬೇಕು ಕಣೆ ಅಂತಿಂದ ನೊಂದವಳ. ಅವಾಗ ನನಗೊಂಡನೇ ಪಾರಿನ್ ನನ್ನ ಗಂಡ ನಮ್ಮದು ದೊಡ್ಡ ಮನೆ ಐತಿ ಅಂತ ಬಿಲ್ಡಪ್ ಕೊಡ್ಬಿಟ್ರೆ ತಂಗಿ ಕಷ್ಟ ಅಂತ ಯಾವತ್ತನ ಬಂದಾಗವಳ. ಇಲ್ಲ, ನಾನೇನೋ ಹೊಸಿ ಸುಳ್ಳು ಹೇಳಿರ್ಬೋದು ಅಷ್ಟೇ. ನಾನು ಆಪ್ರಿಕಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಿನ್ನ ಮ್ಯಾಲಿರೋ ಪಿರುತಿಗೆ ನಾನು ಸುಳ್ಳು ಹೇಳಿರೋದು, ಬಿಟ್ರೆ ಬೇರೆ ಇಸ್ಯಕ್ಕೆ ನನ್ನ ಸುಳ್ಳು ಹೇಳಿದಿನ? ನೀನೇ ಯೋಚನೆ ಮಾಡು. ನಿಮ್ಮ ಅಕ್ಕ ಚೆನ್ನಾಗಿದ್ರೆ ನಿಮ್ಮ ಅಕ್ಕ ಚೆನ್ನಾಗಿರ್ತಾಳೆ. ನೀನು ಹೆಂಗೆ ಚೆನ್ನಾಗಿರೋಕ್ಕಾಯ್ತದೆ? ನಾನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ರೆ ನೀನು ಚೆನ್ನಾಗಿರ್ತೀಯ, ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ನಿಮ್ಮ ಅಕ್ಕ ಚೆನ್ನಾಗಿದ್ರೆ ನೀನು ಹೆಂಗೆ ಚೆನ್ನಾಗಿರೋಕ್ಕಾಯ್ತದೆ? ನೋಡು, ನಿಮ್ಮ ಅಕ್ಕ ಹಂಗೆ ನಿಮ್ಮ ಭಾವ ಅವರೆಲ್ಲನೂ ಫುಲ್ಲು ಪಿಲಾನ್ ಮಾಡೋರೆ. ನಂಗೆ ಇಸ್ಯ ಗೊತ್ತಾಯ್ತು. ಏನು ಪಿಲಾನ್ ಮಾಡವ್ರ? ಏನು ಪಿಲಾನ್ ಮಾಡವ್ರೆ? ಲೇ ದಡ್ಡಿ, ಅರ್ಧ ಕೆಜಿ ಬಂಗಾರ ತಗೊಂಬಿಟ್ಟು ನಿನಗೆ ನೋಡು ನಯಾ ಪೈಸೆನೂ ಕೊಡಲಿಲ್ಲ ಅಂದ್ರೆ ಸುರೋಯ್ತದೆ. ಈಗ ಜಮೀನು ಮರ ವಿಷಯ ಗೊತ್ತಾಗೈತೆ ಅವ್ರಿಗೂ. ಅದಕ್ಕೆ ನೀನು ಹೆಂಗನ ಮಾಡ್ಬಿಟ್ಟು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಹಾಕ್ಕೊಂಡಿರೋದು ದೊಡ್ಡ ಬಿಸ್ನೆಸ್ ಮಾಡ್ಬಿಟ್ಟು ಸೆಟ್ಲ್ ಆಗೋಣ ಅಂತ ಹೇಳ್ಬಿಟ್ಟು. ನೋಡು, ನಿಮ್ಮ ಅಮ್ಮ ಏನಂತೂ ಆ ಮಗಳಿಗೆ ಒಂದು 40 ಲಕ್ಷ 50 ಲಕ್ಷ ಕೊಟ್ಟು ಕಳಿಸ್ಬಿಡ್ತೀನಿ, ಈ ಮಗಳು ದುಡ್ಡನ್ನ ನಾನೇ ಮಡಿಕತ್ತೀನಿ ಅಂತ ಹೇಳಿದ್ ನಿಮ್ಮಮ್ಮ. ಈಗಿರೋ ದುಡ್ಡು ಎಲ್ಲನೂ ನಿಮ್ಮ ಅಮ್ಮನೇ ಮಡಿಕತ್ತದೆ. ಆಮೇಲೆ ಅವಳು ಬಂದು ಅವಾಗವಾಗ ಅಮ್ಮ 2 ಲಕ್ಷ ಕೊಡು, ಅಮ್ಮ 1 ಲಕ್ಷ ಕೊಡು, ಅಮ್ಮ ಇಷ್ಟು ಕೊಡು, ಅಮ್ಮ ಅಷ್ಟು ಕೊಡು ಅಂತ ಹೇಳ್ಬಿಟ್ಟು ಸುಮ್ಕೆನೇ ಇದು ಮಾಡ್ಕೊಂಡು ಕಿತ್ಕೊಂಡು ಹೋಗಿ ಕೊನೆಗೆ ನಿನಗೆ ಅಂತ ಇನ್ನೇನು ಉಳಿಯಕ್ಕಿಲ್ಲ. ಉಂಡೆಕಿತ ತಿರುಪ್ತಿ ನಾಮ ಸಿಕ್ಬಿಡ್ತದೆ ನಿನಗೆ. ಹಂಗೇನು ಮಾಡಲ್ಲ ನಮ್ಮಮ್ಮ. ಹಂಗೇನು ಮಾಡಲ್ವಂತೆ. ಹೋಗಿ ಒಂದ್ಕಿತ ನೀನೇನು ವಿಚಾರಿಸ್ಕ. ನಿನ್ನ ಬಗ್ಗೆ ಏನು ಯೋಚನೆ ಇಲ್ಲ ನಿಮ್ಮ ಅಮ್ಮಂಗೆ. ರೂಪನ್ ಬಗ್ಗೆ ನಿನಗೇನು ಗೊತ್ತಾ, ಡೈವರ್ಸ್ ಕೊಡಿಸ್ಬಿಟ್ಟು ನಿನಗೆ ಇನ್ನೊಂದು ಮದುವೆ ಮಾಡ್ತಾನೆ ಅಂತ ಅನ್ಕೊಂಡ ಯಾವನು ಮದುವೆ ಮಾಡ್ಕೊಂತಾನೆ. ಹಿಂಗೆ ಕೂರಿಸ್ಬಿಡ್ತಾರೆ ನಿನಗೆ ಎಲ್ಲ. ಅವಾಗ ನೋಡು ಸೋರೋಯ್ತದೆ ನಿನ್ನ ಕತೆ. ನೋಡಮ್ಮಿ, ನಿನ್ನ ಜೀವನ ನೀನೇ ಹಾಳು ಮಾಡ್ಕೊತಾ ಇದೀಯಾ. ನಿಮ್ಮ ಅಕ್ಕನೂ ಇಲ್ಲವಳ, ನಾನು ನೀನು ಸಂದಕ್ಕಿದ್ರೆ ನಿಮ್ಮಮ್ಮ ನಮಗೆ ಮಾಡ್ತದೆ ಎಲ್ಲ ಹೆಲ್ಪ್ನ. ಅದೇ ನಿಮ್ಮ ಅಕ್ಕನೂ ನಿಮ್ಮ ಭಾವ ಚೆನ್ನಾಗಿದ್ರೆ ನಿಮ್ಮ ಅಕ್ಕಂಗೆ ಮಾಡ್ತದೆ ಹೆಲ್ಪ. ನಾನು ನೀನೇ ಸಂದಕ್ಕಿರಬೇಕು. ನಾವಿಬ್ರು ಸಂದಕ್ಕಿದ್ರೆ ನಿಮ್ಮಮ್ಮ ನಮಗೂ ಚೆನ್ನಾಗಿ ಸಹಾಯ ಮಾಡಿ ನಾವು ಸೆಟ್ಲ್ ಆಯ್ತೀವಿ. ನೋಡಿ ಇವಾಗ ನಿಮ್ಮ ಅಣ್ಣನ ಪಾಡು, ನಿಮ್ಮ ಅಣ್ಣ ಹೆಂಗೆ ನೀಟಾಗಿ 2 ಎಕರೆ ಹೊಡ್ಕೊಂಡು ನೆಟ್ಟು ಗಂಟುಬಿಟ್ಟ ನೋಡು. ಆರಾಮಾಗಿ ಅವ್ನು ಪಾಡ್ಗವ್ ನೋವ್ನಿ. ನೀನು ಹಂಗೆ ಬುದ್ಧಿ ಕಲ್ಕ ಪೆದ್ದಿ ಆಗೋಗ್ಬಿಟ್ಟಿದೀಗ ನೀನಂತೂ. ಎಲ್ಲನೂ ಮೋಸ ಮಾಡೋರು ಯಾಕೋಗ್ಬಿಟ್ರು ನನಗಂತೂ. ಅವತ್ತಿಂದನೂ ಅಷ್ಟೇ, ರೂಪ ಬುದ್ವಂತೆ ನಿನ್ ದಡ್ಡಿ ಅಂತಲೇ ಹೇಳಿದ್ರು. ಎಲ್ಲ ಹಿಂಗೆ ಮಾಡಿದ್ದು. ಇವಾಗ ಬೇಕಾದ್ರೆ ನೀನೇ ಹೋಗ್ಬಿಟ್ಟು ನಿಮ್ಮ ಅಮ್ಮನ ಕೇಳು, ಅಮ್ಮ ನನ್ನ ಅಕೌಂಟ್ಗೆ ಕಾಸು ಹಾಕ್ತೀಯನಮ್ಮ ಅಂತ ಹೇಳ್ಬಿಟ್ಟು. ನಿಮ್ಮ ಅಮ್ಮ ಹಾಕ್ತೀನಿ ಅಂತಂದ್ರೆ ಅವಾಗ ನನಗೆ ಬಂದು ಹೇಳು. ಏನು ಹೇಳಲ್ಲ ಹಂಗಂತಿಗೆ. ಏನು ಮಾಡೋದು ಇವಾಗ? ನಮ್ಮ ಅಮ್ಮನ ತಗೆ ನೀವು ಹೋಗಿ ನನ್ನ ಅಕೌಂಟ್ಗೆ ಕಾಸು ಹಾಕಮ್ಮ ಮಾರಿ ದುಡ್ಡನ್ನ ಅಂತ ಹೇಳ್ಬಿಟ್ಟು ಕೇಳ್ತೀನಿ. 50 ಲಕ್ಷನೋ 40 ಲಕ್ಷ, 40 ಅಲ್ವಾ ಹಾಕೋದು, 40 ಲಕ್ಷ ಕೇಳ್ತೀನಿ ಇರು. ಆಮೇಲೆ ನೀನು ನಂಬ್ತೀನಿ. ನೋಡೋಣ. ಅಯ್ಯೋ, ನಂಬೋದಲ್ಲ ದಡ್ಡಿ, ಇರೋದಿದೇನೇ ಇಸ್ಯ. ಎಂಥದ್ದು ಇನ್ನು ಬ್ಯಾರೆ ನೀನು ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಇದೇನೇನಿಯ ಹೋಗಿ ತಿಳ್ಕ ನೀನೇನಿಯ ಹೋಗಿ. ಅಯ್ಯೋ, ಎಲ್ಲ ನಿಂಗೆ ನಾ ಮಾತ್ರಿ. ನೀನು ಪೆದ್ದಿ, ನಿಂಗೆ ಏನೂ ಗೊತ್ತಾಗಲ್ಲ ಅಂತೇಳ್ಬಿಟ್ಟು ಎಲ್ರಿಗೂ ಗೊತ್ತು. ಯಾರನ್ನೂ ನಿನ್ನ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ನೀನು ಪೆದ್ದಿ ನೀನು. ನಾನು ಪೆದ್ದಿನ? ನಾನು ಯಾಕೆ ಪೆದ್ದಿ ಆಗಲಿ? ನಾನು ನನ್ನ ಬುದ್ಧಿವಂತಿಕೆನೂ ತೋರಿಸ್ತೀನಿ. ತೋರಿಸೋಗು. ಇವಾಗ ನಿಮ್ಮ ಅಮ್ಮನೇ ಕೇಳೋಗು, ಹೋಗು. ಹಬ್ಬ, ನಾನು ಹೆಂಡ್ತಿಗೆ ಹೇಳೋವಷ್ಟು ಹೇಳಿದ್ದೀನಿ. ಹೆಂಗೋ ಸದ್ಯ ಅವಳು ತಲೆಯ ಉಪಯೋಗಿಸ್ಕೊಂಡು ಹೆಂಗೋ ನೆಟ್ಗಾದ್ರೆ ನಾನು ಒಂದು ಲೆವೆಲ್ಗೆ ನೆಟ್ಗಾಯ್ತೀನಿ. ಇಲ್ಲ ಅಂತಂದರೆ ಇದೇ ಕತೆ ಆಗೋಗ್ಬಿಡ್ತದೆ. ಏನು ಮಾಡೋದು ಏನೋ. ಇವಳು ಹೋದ್ಲಾ? ಯಾರನ್ನೋ ಏನು ಕೇಳೋದು, ಏನು ಬುದ್ಧಿ ಉಪಯೋಗಿಸ್ತಾಳೋ ಏನೋ. ಈಗ 20 ಲಕ್ಷ ರೂಪಾಯಿ ಕೊಡೋ ಗಂಟನೂ ಒಯ್ಯ ಪತ್ರಗಳನ್ನ ಕೊಡಲ್ಲ. ಪತ್ರ ನೋಡಲಿಲ್ಲ ಅಂತಂದರೆ ಇವ್ರು ಏನಕ್ಕೆ ತಗೊಂತಾರೆ ಎಲ್ಲನೂ. ಇವ್ರು ತಗೊಳಕ್ಕಿಲ್ಲ. ಏನಪ್ಪ ಮಾಡಲಿ ಇವಾಗ ನಾನು? ಅಯ್ಯೋ, 20 ಲಕ್ಷ ಯಾರು ಕೊಟ್ಟಾರ ನನಗೆ? ನನ್ನ ಗಂಡ ಅದು ನೋವೇ ಬೊಡ್ಡ ಇದ್ದ. ಸುಮ್ಮನೆ ಹಿಂಗೇನೇ ತಿನ್ಕೊಂಡಿರೋದೇನೇ. ಅಲ್ಲ, ದುಡ್ಡು ಹೊಂಚ್ಬೇಕಪ್ಪ ಮಾಡಬೇಕಪ್ಪ ಏನಿಲ್ಲ. ಹೊಂಚ್ಕತ್ತೀನಿ ಅಂತ ಈ ಕಡೆ ಕೊಯ್ತಾನೆ. ಆಮೇಕಿಂದ ಹೊಂಚ್ಕೊಳ್ಳೋದಿಲ್ಲ, ಮಾಡೋದಿಲ್ಲ, ನೆಟ್ಟೋಗಿ ಬರ್ತಾನೆ. ಒಳ್ಳೆ ಕತೆ ಆಗೋಯ್ತಲ್ಲ ನನಗಂತೂ ಇವನಿಂದ. ಈಗ 20 ಲಕ್ಷ ಕೊಡ ಅಂತವ್ರು ಯಾರು ಅವ್ರು ನನಗೆ? ಹೋಗಿ ನನ್ನ ಮೈದನ ಮಗನ್ನೇನೇ ಕೇಳಲ್ಲ. ಇಕ್ಕೊಂಡಿರ್ತಾರೆ ಅವ್ರು, ಇಕ್ಕೊಳ್ದೆ ಇನ್ನೇನು. ಏನೋ ಒಂದು ಹೊಂಚ್ಬಿಟ್ಟು ಕೊಡ್ತಾನೆ. ಕೊಡ್ತೀವಿ ಕಣಪ್ಪ, ಹಿಂಗೆ ಮಾರ್ತಿದ್ದೀವಿ, ಬಡ್ಡಿ ಸಮೇತ ಕೊಡ್ತೀವಿ ಅಂತೇಳ್ಬಿಟ್ಟು ಏನಾರ ಒಂಚೂರು ಹೇಳ. ನೋಡೋಣ ಇರು, ಕೇಳೋಣ. ಅಮ್ಮ, ಏನೇ ಅಮ್ಮ, ನೀನು ಜಮೀನು ಮಾರಿದ್ದು ಎಷ್ಟೆಷ್ಟು ಲಕ್ಷ ಹೇಳು? ನಮ್ಮಿಬ್ರಿಗೂ ಕೊಡ್ತೀನಿ ಅಂತ ಹೇಳಿದ್ದು 40 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು. ಇನ್ನು ಉಳಿದಿರೋದೆಲ್ಲ ಹೊಸಿ ಹಂಗೋ ಹಿಂಗೆ ಅಡ್ಜಸ್ಟ್ ಮಾಡೋ, ಏನು ಸಾಲಕ್ಕೆಲ್ಲ ಕಟ್ಟಬೇಕಲ್ಲ. ಅದಕ್ಕೆ ನೀ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಯಾಕೆ ನಿನಗೆ? ಅಮ್ಮ, ದುಡ್ಡು ಬಂದಿದ್ದ ತಕ್ಷಣ ನೀನಂತೂ ನನ್ನ ಅಕೌಂಟ್ಗೆ ಹಾಕ್ಬಿಡ್ತೀಯ ತಾನೇ? ನಾನೇನು ದಡ್ಡಿ ಅಲ್ಲ, ನಾನು ಬುದ್ಧಿವಂತೇನೆಯ. ನಾನು ಚೆನ್ನಾಗಿ ಉಪಯೋಗಿಸ್ಕೊತೀನಿ. ಏನ ನೀನು ಬುದ್ಧಿವಂತೆಯ? ನಿನಗೇನು ಉಪಯೋಗ ಎಷ್ಟೊಂದು ಲಕ್ಷ? ಅವಳಿಗನಾದ್ರೆ ಸಂಸಾರ ಮಾಡ್ತಾಳೆ, ಗಂಡ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾವನೆ. ಅವಳಿಗೆ ಬೇಕಾಯ್ತದೆ, ನಿನಗೇನಕ್ಕೆ ಬೇಕಾಯ್ತದೆ? ನಿನಗೆ ಮಂಗೋಕ್ಕೆ ಸುಮ್ಕುತ್ಕ ನೀನು. ಹೇಳೋದು ನೋಡಿ ಹೆಂಗೆ ಹೇಳ್ತಾಳೆ. ಅಮ್ಮ, ನಾನು ಏನಾರ ಬಿಸ್ನೆಸ್ ಮಾಡ್ಕೊತೀನಿ. ಅವಾಗ ಅಕ್ಕ ಹಿಂಗೆ ಕೊಡ್ತೀಯ ಕಾಸು ಅಂತಂದ್ಮೇಲೆ ನನಗೂ ಕೊಡ್ಬೇಕು ತಾನೇ?
ಆ ಎಲೆ ನೀನು ತಗೊಂಡು ಏನೇ ಮಾಡಿಯಾ ಈಗ ಕಟ್ಕೊಂಡಿರೋ ಗಂಡ ನೋಡಿದ್ರೆ ಹಿಂಗೆ ಹಾಂ ನೀನು ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ತಿರುಗೆಲ್ಲ ಮಜಾ ಉಡಾಯಿಸ್ಬಿಟ್ಟು ಬರಕ್ಕ ನೋಡಮ್ಮಿ ನಿನ್ನ ಸಂಸಾರ ಎಲ್ಲನೂ ಶುರು ಮಾಡಿ ನೋಡೋಣ ಯಾವ್ದನ್ನ ಬೇರೆ ಗಿರೆ ಹುಡುಗನ ಹುಡುಕಿ ಮದುವೆ ಗಿದ್ವೆ ಮಾಡೋಕ್ಕೆ ಇದಕ್ಕೆ ಎಷ್ಟು ಖರ್ಚಾಗಕ್ಕಿಲ್ಲ ಹೇಳು ಅದಕ್ಕೆಲ್ಲ 10-15 ಲಕ್ಷದ ಮೇಲೆ ಖರ್ಚಾಯ್ತದೆ ಯೋಚನೆ ಮಾಡಿ ನೀನೇನಿಯ ಹೆಂಗೆ ಹೋಯ್ತದ ಕಾಸು ಅಂತ ಹೇಳ್ಬಿಟ್ಟು ಈಗೆಲ್ಲ ನೀನು ಕೊಟ್ಬಿಟ್ರೆ ಏನು ಮಾಡ್ತೀಯ ಹೇಳು ನನ್ನ ಗಂಡ ಹೇಳಿದ ನಿಜನೇ ನಾನೊಂದು ಪೆದ್ದ ಬಡ್ಡಿ ಮಾಡ್ಕೊಬಿಟ್ಟು ದುಡ್ಡೆಲ್ಲ ನಮ್ಮ ಅಕ್ಕಂಗೆ ಕೊಟ್ಬಿಡ್ತದೆ ನಮ್ಮಮ್ಮ ಅಂತ ಅನ್ನಿಸ್ತದೆ ದುಡ್ಡು ಗಿಡ್ಡು ಏನು ಬೇಡ ತಿನ್ಕೊಂಡು ಉಣ್ಕೊಂಡಿಲ್ಲ ಆರಾಮಾಗಿ ಏನೇ ಇರೋ ನೋಡೋಣ ನನ್ನ ಮಗನ ಫಸ್ಟ್ ಹೋಗಿ ತೊಟ್ಟಿ ಆಮೇಕಿಂದ ನಿನಗೆ ಏನಾರ ಒಂದು ಬೇರೆ ವ್ಯವಸ್ಥೆ ನಾನು ಮಾಡ್ತೀನಿ ಅಮ್ಮ ಬೇರೆ ಮದುವೆ ಮಾಡ್ಕೊಳಕ್ಕಾಯ್ತದ ಬೇರೆ ಯಾರು ಮದುವೆ ಮಾಡ್ಕೊತಾರೆ 2ನೇ ಮದುವೆಯ ನೀನೇ ಹೇಳು ಏನು ಮಾಡೋಕ್ಕಾಯ್ತದೆ ಹುಡುಕ್ಬೇಕಷ್ಟೇ ಏನೇ ಕರ್ಮಕ್ಕೆ ನಮ್ದೇನೇ ದೊಡ್ಡ ಕರ್ಮ ಅಂತ ಹೇಳಿದ್ರೆ ನಿನಗೆ ಮಾಡೋಕ್ಕೆ ಕ್ಯಾಮೆ ಇಲ್ದಿದ್ದಂಗೆ ಅದೇನೋ ಒಂಥರಲ್ಲ ಕಟ್ಕೊಂಬಿಟ್ಟೆ ನೀನು ಬುದ್ಧಿವಂತೆ ಆಗಿದ್ರಿ ಅಂತ ಲೋಪರ ನನ್ನ ಮಗನ ಕಟ್ಕೊಂಬಿಟ್ಟು ಇಲ್ಲಿಗೆ ಬರ್ತಿದ್ದೇನೆ ನೀನು ಹೋಗು ಸುಮ್ಕೇನಿಯ ಕ್ಯಾಮೆಗೆ ನೋಡ್ಕ ನಮ್ಮ ಪ್ರಾಣ ತಿನ್ನಕ್ಕೆ ಅಂತ ನೀ ಇಂಥ ಕೆಲಸ ಮಾಡ್ತೀರಾ ಅಂತ ಅನ್ನಿಸ್ತದೆ ಬೆಂಗಳೂರಾಗ ಮನೆ ಐತೆ ಕಣಮ್ಮ ಆಫ್ರಿಕಾಗೆ ಓತನ್ ಕಣಮ್ಮ ಅಂತ ಹೇಳ್ಬಿಟ್ಟು ಏನು ಒಸಿ ಹೇಳ್ದ ನೀನಂತೂ ಇಲ್ಲ ಏನೆಲ್ಲ ಹಂಗೆ ಹಿಂಗೆ ಜಾಮ್ ಅಂದ್ಬಿಟ್ಟು ಈಗ ಬಂದು ಮನೆ ಬಿದ್ದಿದೆಯಲ್ಲ ನೋಡಮ್ಮಿ ನಾನು ಈಗಲೇ ಕಾಪ್ತಾಗಿದ್ದೀನಿ ಏನೇನೋ ಮಾತಾಡ್ಬಿಡ್ತೀನಿ 20 ಲಕ್ಷ ದುಡ್ಡು ಬೇರೆ ಅರೇಂಜ್ ಮಾಡ್ಬೇಕು ನಾನು ಸುಮ್ಕೇನಿ ಇಲ್ಲಿಂದ ಹೋಗು ನನ್ನ ಗಂಡ ಹೇಳಿದ್ದೆಲ್ಲ ನಿಜನೇ ಅಲ್ಲ ನಾನೇ ಟೆನ್ಷನ್ ಆಗಿ ಇವನು 20 ಲಕ್ಷ ಒಂದ್ಸತಿ ಹೆಂಗೆ ಅಂತ ಇವಳು ನಂದೇ ಲಿಕ್ಲಿ ಅಂತ ಬತ್ತಾಳೆ ಬಡ್ಡಿ ಬಂದಂಗೆ